10 crores ಇನ್ 60 days ಚಾಲೆಂಜಲ್ಲಿ ಡೇ 40. ಇವತ್ತು ಸಂಡೇ, ಬಟ್ ನಾನೊಬ್ಬ ರಿಯಲ್ಟರ್ ಆಗಿರೋದ್ರಿಂದ ನನಗೆಲ್ಲ ದಿನ ಒಂದೇ ಥರ ಇರುತ್ತೆ. ಆ್ಯಸ್ ಯೂಶುವಲ್ 7 o'clockಗೆಲ್ಲ ರೆಡಿಯಾಗಿ ನಮ್ಮ ಬಾಡಿ ಗಾರ್ಡ್ಸ್ಗೆಲ್ಲ ಊಟ ಹಾಕಿ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿರೋ ನಮ್ಮ ದೇವ್ರಿಗೊಂದು ಥ್ಯಾಂಕ್ ಯು ಹೇಳಿ ಡೇ ಸ್ಟಾರ್ಟ್ ಮಾಡಿದೆ. ಇವತ್ತಿನ ನನ್ನ ಪಯಣ ಬಂದು ಮಾಲೂರಲ್ಲಿ ಒಂದು 2 acres ಪ್ರಾಪರ್ಟಿ ತಗೊಂಡು ಡೆವಲಪ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಮಾಲೂರ್ ಕಡೆ ಹೋಗೋ ಮುಂಚೆ ಒಬ್ಬ ಸ್ಪೆಷಲ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವನ ಹೆಸರು ಸಿದ್ಧಾರ್ಥ್ ಅಂತ, 22 years ಓಲ್ಡ್. ನಮ್ಮ ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡಿ ನಾನು ನಿಮ್ಮ ಜೊತೆ ಜಾಯ್ನ್ ಆಗಬೇಕು ಸರ್, ನಾನು ರಿಯಲ್ ಎಸ್ಟೇಟ್ ಕಲಿಬೇಕು ಅಂದರೆ ಬನ್ನಿ ಅಂತ ಹೇಳಿದ್ರಿ. ಇದ್ರ ಹಿಂದಿನ ದಿನ ಸ್ಯಾಟರ್ಡೇ 8 hours ನಾವು 4 ಪ್ರಾಜೆಕ್ಟ್ಸ್ನ ಕರ್ಕೊಂಡೋಗಿ ಓಡಾಡಿಸಿದ್ರಿ. ನೆಕ್ಸ್ಟ್ ಡೇ ಬರಲ್ವೇನೋ ಅಂದ್ಕೊಂಡ್ವಿ, ಬಟ್ ಸಂಡೇ ಶಾರ್ಪ್ 8 o'clock ಪಿಕಪ್ ಸ್ಪಾಟಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದ. ನಮ್ಮನ್ನ ರಿಯಲ್ ಎಸ್ಟೇಟ್ ಮಾಡಬೇಕು ಹೇಳ್ಕೊಡಿ ಅಂತ ಹೇಳಿದಕ್ಕೆ ನಾನು ಹೇಳಿದ ಒಂದೇ ಸಜೆಷನ್, ಕಸ್ಟಮರ್ಗೆ ಏನೋ ಒಂದು ಮಾರ್ಬಿಡ್ಬೇಕು, ನನಗೆಷ್ಟು ಕಮಿಷನ್ ಬರುತ್ತೆ ಅನ್ನೋದೇ ನಿನ್ನ ಗೋಲ್ ಆದರೆ ನಿನ್ನ ಗೇಮ್ ಅವಾಗ ಇಲ್ಲಿ ಲಾಂಗ್ ರನ್ ಇರಲ್ಲ. ಟೈಟಲ್ ಡಾಕ್ಯುಮೆಂಟ್ಸ್ನ ಓದೋದು ಹೇಗೆ, ಲೋನ್ ಲಾಗಿನ್ ಮಾಡೋದು ಹೇಗೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಈ ಬೇಸಿಕ್ಸ್ನ ಕಲ್ತ್ಕೊಳ್ಳಿ. ಅದಾದಮೇಲೆ ಸೇಲ್ಸ್ ಆಟೋಮೆಟಿಕ್ ಆಗುತ್ತೆ ಅಂದೆ. ಈಗ ಅಷ್ಟೇ ಪ್ರೊಆಕ್ಟಿವ್ ಆಗಿ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದ. ಆ್ಯಂಡ್ ನಾವು ಅಲ್ಲಿಂದ ನೆಕ್ಸ್ಟ್ ಹೊಟ್ಟಿದ್ದು KGF ಅಲ್ಲಿ ಒಂದು 6 acres JDಗೆ ಬಂದಿತ್ತು. JD ಅಂದರೆ ಜಾಯಿಂಟ್ ಡೆವಲಪ್ಮೆಂಟ್. ನಾನು ನೆಕ್ಸ್ಟ್ ವೀಡಿಯೋಲಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಅದರ ಆಕ್ಸೆಸಿಬಿಲಿಟಿ ಆ್ಯಂಡ್ ವಿಲೇಜ್ ಕನೆಕ್ಟಿವಿಟಿ ಚೆಕ್ ಮಾಡಿಕೊಂಡು ಅಲ್ಲಿಂದ ಕ್ಯಾಸಂಬಳ್ಳಿ ಅನ್ನೋ ವಿಲೇಜಲ್ಲಿ ಡೆವಲಪರ್ ಮನೆ ಇತ್ತು. ಅಲ್ಲಿಗೆ ಹೋಗಿ ಡೆವಲಪರ್ನ ಮೀಟ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರು ಕಡೆ ಬರೋಷ್ಟಲ್ಲಿ 9 ಗಂಟೆ ಆಯಿತು. 12 hours 167 kilometers. ಡೈಲಿ ಇದೇ ಥರ ರೊಟೀನ್ ಇರುತ್ತೆ ಅಂದ್ರೂ ಮಾರ್ನಿಂಗ್ 8 o'clock ಇರ್ತೀನಿ ಸರ್ ಅಂದ. ಇದೇ ಥರ ನಿಮ್ಮಲ್ಲಿ ಯಾರಾದರೂ ಹಾರ್ಡ್ ವರ್ಕಿಂಗ್ ಜೆನ್ಜೀಸ್ ಇದ್ದರೆ DM ಮಾಡ್ರಪ್ಪ.